ಎಲ್ಲರಿಗೂ ನಮಸ್ಕಾರ. ನಾಡಿನ ನಮ್ಮ ಕರ್ನಾಟಕದ ಜನಗಳಿಗೆಲ್ಲ ನಮಸ್ಕಾರ, ಶುಭೋದಯ. ಏನಪ್ಪ ಅಂದರೆ ಇವತ್ತು 19ನೇ ತಾರೀಕು ಬುಧವಾರ 2024 ಅಂದರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀವಿ. ಇಡೀ ನಮ್ಮ ಯಾರೇ ಬರಲಿ ಕಷ್ಟ ಸುಖ ಅಂತ ಬಂದವ್ರಿಗೆಲ್ಲ ಕಷ್ಟ ಅಂತ ಬಂದವ್ರಿಗೆ ಪರಿಹಾರ ಮಾಡ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಲಂಜನ ಸಮಾಭಾಷಂ ರವಿಪುತ್ರಂ ಯಮಗಜಂ ಛಾಯಾ ಮಾರ್ತಣ್ಣಂ ತಮ್ಮೈ ಶನೇಶ್ವರಂ. ತಂದೆ ಪರಮಾತ್ಮ ಭಗವಂತ ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತು ಬುಧವಾರ ಅಂದರೆ ಭಗವಂತ ಶನಿದೇವರು ಹುಟ್ಟಿದ ದಿನ. ಆದರೆ ಅಮಾವಾಸ್ಯೆ ಬಂದರೆ ಮಾತ್ರ ಅವತ್ತು ಹುಟ್ಟಿದ ದಿವಸ ಅಂತ ಹೇಳ್ಬೋದು. ಅಂದರೆ ಬುಧವಾರನೇ ಹುಟ್ಟಿದ್ದು, ಅವ್ರಿಗೆ ಶನಿವಾರ ವಾರ. ಏನಂದರೆ ಇವತ್ತು ಕಷ್ಟ ಸುಖ ಭಾಗಿಯಾಗಬೇಕಾದ್ರೆ ಭಗವಂತನ ಆರಾಧನೆ ಮಾಡಬೇಕು. ಅವನು ಕೆಟ್ಟವನಾದರೆ ತುಂಬ ಕೆಟ್ಟವನಾಯ್ತಾನೆ. ಯಾಕೆಂದರೆ ತಂದೆ ತಾಯಿನೂ ದೂರ ಮಾಡ್ತಾನೆ, ಹೆಂಡ್ತಿ ಮಕ್ಕಳನ್ನೂ ದೂರ ಮಾಡ್ತಾನೆ, ಕಟ್ಕೊಂಡಿರೋ ಹೆಂಡ್ತಿನೂ ದೂರ ಮಾಡ್ತಾನೆ, ಬಂಧು ಬಳಗನೂ ದೂರ ಮಾಡ್ತಾನೆ. ಆಮೇಲೆ ನೆಂಟರಿಷ್ಟರು ಬಂಧು ಬಳಗನೂ ದೂರ ಆಗೋಯ್ತಾರೆ, ಮಟ್ಟಲು ಹುಟ್ಟಿದ ಮಕ್ಕಳೂ ದೂರ ಆಯ್ತಾರೆ ಭಗವಂತ ಕೆಟ್ಟವನಾದರೆ. ಆದರೆ ಅದನ್ನು ಮಾಡಬಾರ್ದು. ನಾವು ಆ ಭಗವಂತನ ಅನುಗ್ರಹದಿಂದ ನಾವು ಎಲ್ಲರನ್ನೂ ಒಂದೇ ಮಾಡ್ಕೊಂಡು ಹೋಗ್ಬೇಕು. ಇದು ಹೇಳಬಲ್ವಿ. ಏನಪ್ಪ ಅಂದರೆ ಇವತ್ತಿನ ಪರಿಸ್ಥಿತಿಲಿ ಶನಿದೇವರು ತುಂಬ ಪಾಪಿಷ್ಟಿ ಆದ್ರೂ ಅಷ್ಟೇ ಹೃದಯ ಮೃದು, ಅಮೃತ ಇದ್ದಂಗೆ ಆ ಮನುಷ್ಯನಿಗೆ. ಆದರೆ ನಾವು ಬಳಸ್ಕೊಂಡಂಗೆ ನಾವೇನು ಕಾರ್ಯ ಮಾಡ್ತೀವಿ ಇದನ್ನು ಆಯ್ತದೆ. ಎಲ್ಲದಕ್ಕೂ ನಾವು ಪ್ರತಿಯೊಂದು ಹೆಜ್ಜೆಗೂ ಪರೀಕ್ಷೆ ಮಾಡ್ತಾನೆ. ಹೆಜ್ಜೆ ಎಷ್ಟಿಡ್ತೀವೋ ಅಷ್ಟೇ ಪರೀಕ್ಷೆ, ಅಗ್ನಿ ಪರೀಕ್ಷೆ ಮಾಡ್ದಂಗೆ ಮಾಡ್ತಾನೆ. ಆ ಭಗವಂತ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ಹಾರೈಸ್ತೀನಿ. ಚಿಕ್ಕ ಮಕ್ಕಳಿಗೆ ಬಾಲಕರ ಹಾಕ್ತೀವಿ, ದೊಡ್ಡವ್ರಿಗೆ ದೃಷ್ಟಿಯಂತ್ರ ಹಾಕ್ತೀವಿ, ದೆವ್ವ ಹಿಡ್ದವ್ರಿಗೆ ಮುಡಿ ಬಳೆ ಹಾಕ್ತೀವಿ, ಮನೆಗಳಿಗೆ ಅಷ್ಟಬಂಧನೆ ದಿಕ್ಬಂಧನ ಮಾಡ್ತೀವಿ, ನವಗ್ರಹ ಪೂಜೆ ಮಾಡ್ತೀವಿ. ಪ್ರತಿಯೊಂದು ಏನೇ ಮಾಟ ಮಂತ್ರ ಮಾಡಿದ್ರು ಅದನ್ನು ಕ್ಲಿಯರ್ ಮಾಡ್ತೀವಿ. ಇದೆಲ್ಲ ಮಾಡೋದು ಭಗವಂತನಿಗೆ. ಆಮೇಲೆ ಬೋರಲ್ಲಿ ನೀರೇನೋ ಬರಲಿಲ್ಲ ಅಂದರೆ ಅದನ್ನು ಮಾಟ ಮಂತ್ರ ಮಾಡಿರ್ತಾರೆ. ಗಂಗೆಗೂ ಆ ಕುಡಿಯೋ ನೀರಿಗೂ ಕೆಲವರು ನೀರು ಬರಬಾರ್ದು, ಬೆಳೆ ಇಕ್ಕಬಾರ್ದು ಅಂತ ಅದೆಲ್ಲ ಮಾಡ್ತಾರೆ. ಆದರೆ ಭಗವಂತ ಇಲ್ಲೇನು ಮಾಡ್ತಾನೆ ಅಂದರೆ ಎಲ್ಲದಕ್ಕೂ ಅನುಕೂಲ ಮಾಡಿಕೊಡ್ತಾನೆ. ಕಷ್ಟ ಅಂತ ಬಂದವ್ರಿಗೆ ಪರಿಹಾರ ಮಾಡಿಕೊಡ್ತಾನೆ. ಅದಕ್ಕೆ ಎಷ್ಟು ಕೊಟ್ಟರು ಸಾಲದು ಭಗವಂತನಿಗೆ. ಆ ಉದ್ದೇಶಕ್ಕೆ ನಾವು ಹೇಳ್ತೀವಿ, ಇಲ್ಲಿ ಯಾವುದೇ ಕಾರಣಕ್ಕೂ ಕಷ್ಟ ಅಂತ ಬಂದವ್ರಿಗೆ ಯಾರಿಗೂ ಪರಿಹಾರ ಮಾಡಿದ್ವಿ ಹೊರತು ಹಿಂದಕ್ಕೆ ಹೋಗಿಲ್ಲ. ಇಲ್ಲಿ ಅಷ್ಟೇ, ಎಷ್ಟೋ ಜನ ಬಂದಾರೆ, ಎಷ್ಟೋ ಜನ ಹೋಗಿದ್ದಾರೆ. ಆದರೆ ಅವರವರು ಕಷ್ಟ ಪರಿಹಾರ ಮಾಡೋಕ್ಕೆ ನಾವು ಇರೋದು. ಆ ಉದ್ದೇಶಕ್ಕೆ ನೋಡಿ ಪ್ರತಿಯೊಬ್ಬರೂ ಅನುಕೂಲ ಆಗಬೇಕು. ಈ ಶನಿದೇವರು ತುಂಬ ಒಳ್ಳೆಯವನು. ಶ್ರೀ ಶಾಂತಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ, ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಠದಿಂದನೂ, ಏನಪ್ಪ ನಿಮ್ಮ ಗುರುಗಳಾದ ಶ್ರೀ ರಾಮಾನಂದ ಗುರುಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ಕೊಂಡು ಇದು ಮಾಡ್ತೀವಿ. ಓಂ ನಮೋ ಶಿವಾಯ, ಓಂ ನಮೋ ಶಿವಾಯ, ಓಂ ನಮೋ ಶಿವಾಯ, ಓಂ ನಮೋ ಶಿವಾಯ, ಓಂ ನಮೋ ಶಿವಾಯ ಅಂತ ಪ್ರತಿಯೊಬ್ರಿಗೂ ಅರಿವು ಆಗಬೇಕು. ಶಿವನ ಕರೆದಾಗ ಏನು ತಪ್ಪೇನಿಲ್ಲ. ಭಗವಂತ ಎಲ್ಲರಿಗೂ ಒಳ್ಳೆಯದಾಯ್ತದೆ ಅಂತ ನಾನು ಕೈ ಮುಗಿದು ಹೇಳ್ತೀನಿ.